ಇನ್ನು ಅಂದ್ರೆ ಈಗ ಸೂರಜ್ ಅವರದೇ ನೀವೇ ಹೇಳಿದ್ರಿ ಡೆಫಿನೆಟ್ಲಿ. ಅಂದ್ರೆ ಎಲ್ಲಿ ತಪ್ಪು ಅಂತ ಅನ್ಸುತ್ತೋ ಅದು ನಿಮ್ಮ ಹತ್ರದವರೇ ಆಗಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ರಾಶಿಕಾ ಅವ್ರ ಜೊತೆ ಜಗಳ ಕೂಡ ಆಗುತ್ತೆ, ನೀವು ಹೇಳ್ತೀರಾ. ಒಬ್ರು ಬಂದಾಗ ಒಂಥರ, ಇನ್ನೊಬ್ರು ಬಂದಾಗ ಇನ್ನೊಂಥರ ಚೇಂಜ್ ಆಗೋದು ಎಲ್ಲ ನೋಡ್ತಾ ಇದ್ದಾರೆ, ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾರೆ ಎಲ್ಲರೂ, ಯಾರು ಏನು ಇಲ್ಲಿ ಗೊತ್ತಾಗದಿರೋರು ಏನಿಲ್ಲ ಅಂತೆಲ್ಲ ಹೇಳ್ತೀರಾ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ಅದು ಅಲ್ಲಿಗೆ ಶಮನಗೊಳ್ಳುತ್ತೆ ಆ್ಯಕ್ಚುಲಿ ಆ ಒಂದು ಜಗಳ. ಅವಾಗ ರಾಶಿಕಾ ಅವ್ರ ರಿಯಾಕ್ಷನ್ ಹೇಗಿತ್ತು ಅಷ್ಟು ಡೈರೆಕ್ಟ್ ಆಗಿ ಆ್ಯಕ್ಚುಯಲ್ ಫ್ಯಾಕ್ಟ್ ಹೇಳಿದಾಗ ಅವ್ರ ಮುಖದ ಮೇಲೆ? ಲೈಕ್ ರಾಶಿಕಂದು ನನ್ನ ಪಾಯಿಂಟ್ ಏನಿತ್ತು ಅಂದರೆ, ಈಗ ನಿಮಗೇನೋ ಜಲಸ್ ಫೀಲ್ ಆಯ್ತು ಅವ್ರು ರಜತ್ ಅವ್ರ ಹತ್ರ ಹೋಗಿ ಕೇಳಿದ್ರು, ಲೈಕ್ ಅಂದ್ರೆ ಏನು ಶಿಕ್ಷೆ ಕೊಡ್ಲಿ ಅಂತೆಲ್ಲ ಹೋಗಿ ಕೇಳಿದ್ದು, ಮತ್ತು ಅವ್ರ ಜೊತೆ ಕ್ಲೋಸ್ ಆಗಿದ್ದು ನಿಮಗೆ ಜಲಸ್ ಏನಾದ್ರು? ನನಗೆ ಸುಮಾರು ಜನ ಬಂದು ಹೇಳ್ತಾರೆ, ಮನೆಯವ್ರು ಎಲ್ರೂ ಕೇಳ್ಬೋದಿತ್ತು, ಬರೀ ರಜತ್ನ ಯಾಕೆ ಕೇಳಿದ್ರು, ಅದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ಹೌದಲ್ವಾ, ಕರೆಕ್ಟ್ ಅಲ್ವಾ. ಈಗ ಕ್ಯಾಪ್ಟನ್ ಅಂತ ಬಂದರೆ ಮನೆಯವ್ರನ್ನೆಲ್ಲ ಒಪಿನಿಯನ್ ಕೇಳಬೇಕಾಗುತ್ತೆ. ಬಟ್ ರಾಶಿಕಾ ಜೊತೆ ಮಾತಾಡಿದ್ಮೇಲೆ ಅವಳು ಹೇಳೋದು, ನಾನು ಏನು ಮಾಡಬೇಕು ಅಂತ ಕೇಳಿಲ್ಲ, ಏನು ಮಾಡಬಹುದು. ಸೊ ಆ ಥರ ಒಪಿನಿಯನ್ ನಾನು ಕೇಳಿದ್ದೆ ಅಂತ ಅವ್ರು ಹೇಳ್ತಾರೆ. ಬಟ್ ಆದರೂ ನಂಗೆಲ್ಲೋ ಅನ್ನಿಸ್ತು ಆ ಸಿಚುವೇಶನಲ್ಲಿ, ಈಗ ನನ್ಗೆ ಅದನ್ನ ಗಿಲ್ಲಿನೇ ಹೇಳಿದ್ದು, ಅಣ್ಣ ನೋಡು ಹಿಂಗ್ ಮಾಡಿದ್ರು ಅವರು, ನೀನ್ ಹೇಳು ಕರೆಕ್ಟ್ ಆಯ್ತು ತಪ್ಪ. ಆಕ್ಚುಲಿ ಅವ್ರು ಹೇಳಿದ್ದೆ ಕರೆಕ್ಟ್, ಕೇಳಿದ್ರು ಬಂದವರು. ಹಂಗ್ ಹೇಳಿದಾಗ ಈಗ ನನ್ಗೂ ಅನ್ಸುತ್ತೆ, ಈಗ ಮನೆಯಲ್ಲಿ ಸ್ಟಾರ್ಟಿಂಗ್ ಇಂದ ಅವ್ರಿಗೆ ಬರ್ತಿದ್ದ ಪದ ಡಿಪೆಂಡೆನ್ಸಿ. ಸೊ ಇವಾಗ್ಲೂ ನೀನು ಹೋಗ್ಬಿಟ್ಟು ಇನ್ನೊಬ್ರನ್ನ ಕೇಳ್ತೀಯ ಅಂದ್ರೆ ಅದು ಹೆಂಗ್ ಕಾಣತ್ತೆ. ಈಗ ಅವಳು ಉಸ್ತುವಾರಿ ಅಂತ ಬಂದಿರತ್ತೆ, ಆ ಎಂಟೈರ್ ವೀಕ್ ಯಾವುದೇ ಟಾಸ್ಕ್ ಅಂತ ಬರಲಿ ನಾನು ಮಾತಾಡೋಕ್ಕೂ ಹೋಗಲ್ಲ ರಾಶಿಕಾ ಜೊತೆ. ಬಿಕಾಸ್ ಈಗ ನಾನು ಒಂದ್ ವರ್ಡ್ ನಾನು ಹೇಳಿದ್ರು ಇಡೀ ಮನೆ ನನ್ನ ಅಗೇನ್ಸ್ಟ್ ತಿರುಗ್ಬಿಡುತ್ತೆ, ನೀವು ವಹಿಸ್ಕೊಂಡು ಮಾತಾಡಕ್ ಶುರು ಮಾಡಿದ್ಯಾ ಅಂತ. ಸೊ ನಾನು ಮಾತಾಡಕ್ಕೆ ಹೋಗಲ್ಲ ರಾಶಿಕಾ ಜೊತೆ, ನಿನ್ ಡಿಸಿಷನ್ ನೀನ್ ತಗೋ. ನಾ ಅಟ್ ಅ ಪಾಯಿಂಟ್ ನಾನು ಅವಳು ಅಗೇನ್ಸ್ಟೇ ಹೋಗ್ಬಿಟ್ಟೆ. ಆ ಡ್ರಮ್ ಟಾಸ್ಕ್ ಅಂತ ಬಂದಾಗ, ರಘುವಣ್ಣನ್ ಡಿಸಿಷನ್ ಎಲ್ಲ ಬಂದಾಗ, ಇಲ್ಲ ನೀನ್ ಕೊಟ್ಟಿದ್ದ ಡಿಸಿಷನ್ ನನ್ಗೆ ಯಾಕೋ ಫೇರ್ ಅನ್ನಿಸ್ಲಿಲ್ಲ, ಸರಿಗ್ ನೋಡೋಗು ಅಂತ ವಾಪಸ್ ನಾನು ಹೇಳ್ಬಿಟ್ಟು ಕಳಿಸ್ತೀನಿ. ಅವಾಗ ಅವಳು ಟೈ ಆಗಿದೆ ಅಂತ ಅದು ಡಿಸಿಷನ್ ಚೇಂಜ್ ಆಗುತ್ತೆ. ಬಿಕಾಸ್ ಈಗ ನಾನು ಯಾರಿಗೋ ಫೇವರ್ ಮಾಡ್ಕೊಂಡು ಮಾಡ್ತಿದ್ದೆ ಅಂತಲ್ಲ, ನೀನ್ ತಪ್ಪು ಅಂತ ಅನ್ಸಿಟ್ಟು ನಾನು ಅಲ್ಲೇ ತಪ್ಪು ಅಂತಾನೂ ಹೇಳಿದ್ದೀನಿ, ಅವಳು ಅದನ್ನ ಕರೆಕ್ಟು ಮಾಡ್ಕೊಂಡಿದ್ದಾಳೆ. ಬಟ್ ಎಲ್ಲೋ ಈ ಪಾಯಿಂಟ್ ಆಫ್ ಟೈಮ್, ಆ ಪೂಲ್ಗೆ ಬಟ್ಟೆ ಬಿದ್ದಿದ್ದ ಟೈಮಲ್ಲಿ ನಂಗೆಲ್ಲೋ ಒಂಚೂರು ಟ್ರಿಗರ್ ಆಯಿತು. ಆಮೇಲೆ ಅನ್ನಿಸ್ತು, ಓಕೆ ನಾನು ಮಿಸ್ ಆಗಿ ಏನೋ ಒಂದು ಹೇಳ್ಬಿಡ್ತೀನಿ, ಬಟ್ ಅದಕ್ಕೆ ಅದ್ರ ರಿಸಲ್ಟ್ ಇನ್ನೊಂದ್ ಥರ ಬಂದ್ಬಿಡ್ಬೋದು, ಅದು ಕೇಳಿಸೋ ರೀತಿ ಇನ್ನೊಂದ್ ಥರ ಕೇಳಿಸ್ಬಿಡ್ಬೋದು ಅಂತ ಕೂರಿಸ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡು ನಾನು ಹೇಳ್ತಿರೋದು ಹೀಗೆ, ಅವಳು ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಸರಿನೂ ಹೋಗ್ಬಿಡ್ತೀವಿ, ಮಾತಾಡ್ತಿರಲ್ಲ ಅದಕ್ಕೂ ಮುಂಚೆ, ಅದಾದ್ಮೇಲೆ ಸರಿ ಆಗ್ತೀವಿ. ಸೊ ಆ ಥರ ಇತ್ತು ಬ್ರೋ ಸಿಚುವೇಶನ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.